ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಎಲೆಕೋಸು ಪಲ್ಯ ಮಾಡ್ತೀನಿ. ಇದು ಎಲೆಕೋಸು ನೋಡಿ, ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ. ನಾನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನೀಟಾಗೆ ತೊಳೆದ್ಬಿಟ್ಟು ಇದನ್ನು ಕಟ್ ಮಾಡೋಣ. ಫಸ್ಟ್ ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ. ಏನಿಲ್ಲ ಅಂದರೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಬೇಕು. ಇಷ್ಟು ಎಣ್ಣೆ ಬೇಕು. ಜೀರಿಗೆ ಹಾಕ್ಕೊಳ್ಳೋಣ. ಒಂದು ಈರುಳ್ಳಿ, ಸ್ವಲ್ಪ ಫ್ರೈ ಆಗಬೇಕು. ಭಾಳ ಫ್ರೈ ಆಗೋದು ಬೇಡ, ಮೀಡಿಯಮ್ ಫ್ರೈ ಆಗೋದು ಸಾಕು. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ, 2 ಟೊಮೊಟೊ. ಇವಾಗ ಮಸಾಲ ಹಾಕ್ಕೊಳ್ಳೋಣ ನಾವು. ಇದು ಸಾಲ್ಟ್ ಸ್ವಲ್ಪ, ಧನಿಯಾ ಪುಡಿ ಎಲ್ಲ ಅರ್ಧ ಸ್ಪೂನು, ಜೀರಿಗೆ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಪಿಂಚು ಗರಂ ಮಸಾಲ ಹಾಕೋಬೋದು. ಸ್ವಲ್ಪ ಅರ್ಧ ಸ್ಪೂನ್ ಖಾರದ ಪುಡಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ತುಂಬ ಈಜಿ, ಸುಲಭವಾಗಿ ಮಾಡ್ಬೋದು. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯ. ಇವಾಗ ಇದನ್ನ ಹಿಂಗೆ ಮಾಡಿಕೊಂಡು ಇದ್ರ ಮೇಲೆ ತೊಳೆದು ಕಟ್ ಮಾಡಿರೋಂಥ ಕೋಸು ಹಾಕ್ಕೊಳ್ಳೋಣ. ಎಲೆಕೋಸು ಈ ಥರ ಇರಲಿ. ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ. ಇದಕ್ಕೆ ಸ್ವಲ್ಪ ಹೊತ್ತು 5 ನಿಮಿಷ ಲಿಡ್ ಕ್ಲೋಸ್ ಇದ್ದರೆ ಅದು ನೀರೆಲ್ಲ ಬಿಡುತ್ತೆ. ಇವಾಗ ತಿರುಗಿಸ್ಕೊಳ್ಳೋಣ. ಚೆನ್ನಾಗಿ ಮೆತ್ತಗಾಗಿದೆ ನೋಡಿ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಬೇಗ ಮೆತ್ತಾಗ್ಬಿಡುತ್ತೆ. ಭಾಳ ಚಳಿ, ಇಲ್ಲಂತೂ ಕೋಲ್ಡ್ ಬೇರೆ ನಮಗೆ. ಇವಾಗ ಕಡಿಮೆ ಉರಿ ಇಟ್ಟು ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಇನ್ನೂ ನೀಟಾಗಿ ಮೆತ್ತಗಾಗೋಗ್ಬಿಡುತ್ತೆ ನೋಡಿ. ಒಂದು ಜ್ಯೂಸ್ ಮಾಡ್ತೀನಿ ಇವಾಗ ನಾನು. ಇದು ನೋಡಿ, ಇದು ಕೂಡ ಬಿಟ್ಟಿದ್ದೀನಿ ಹಾಗೇ. ಮಾತ್ರ ಬುಡದ್ದೆಲ್ಲ ತೆಗೆದು ನೀಟಾಗೆ ತೊಳೆದು ಇಟ್ಟಿದ್ದೀನಿ. ಸ್ವಲ್ಪ ಸಿಪ್ಪೆನೂ ಇದೆ, ಇರಲಿ ಒಳ್ಳೆಯದು ನೋಡಿ. 3 ಬೆಟ್ಟದ ನೆಲ್ಲಿಕಾಯಿ, ನಾನು ಸೋರೆಕಾಯಿ ತೊಗೊಂಡಿದ್ದೀನಿ. ಆದರೆ ಇಷ್ಟು ಸೋರೆಕಾಯಿ ಸಿಪ್ಪೆ ಸಮೇತ ನಾನು ಜ್ಯೂಸ್ ಮಾಡೋಕ್ಕೆ ಇದನ್ನು ಕಟ್ ಮಾಡ್ತೀನಿ. ನೋಡಿದ್ರೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಇಂಚಿಗಿಂತ ಸ್ವಲ್ಪ ಜಾಸ್ತಿ ಶುಂಠಿನೂ ಕಟ್ ಮಾಡಿದ್ದೀನಿ. ಎಲ್ಲ ಮಿಕ್ಸಿ ಒಳಗಡೆ ಹಾಕಿದ್ದೀನಿ. 1 ಕಪ್ ನೀರು ಹಾಕ್ಕೊಳ್ಳೋಣ. ಇವಾಗ ರುಬ್ಕೊಂಡಿದ್ದೀನಿ. ಇನ್ನೂ 1 ಕಪ್ಪು ನೀರು ಹಾಕ್ಕೊಳ್ಳೋಣ. ಇವಾಗ ನಾವು ಇದನ್ನು ಸೋಸ್ಕೋಬೇಕು. ಇವಾಗ ನೋಡಿ, ಒಂದು ಫಿಲ್ಟರ್ ಇಟ್ಕೊಂಡಿದ್ದೀನಿ ಸೋಸೋ ಅಂಥದ್ದು. ಇದರಲ್ಲಿ ಹಾಕ್ಕೊಳ್ಳೋಣ. ಇವಾಗ ನೀಟಾಗಿ ನುಣ್ಣಗಾಗಿದೆ ಅಷ್ಟೇ. 5 ರಿಂದ 10 ನಿಮಿಷ ಬಿಟ್ಟರೆ ನೀಟಾಗಿ ಫಿಲ್ಟ್ರ್ ಆಗೋಗ್ಬಿಡುತ್ತೆ ನೋಡಿ. ಸೋಸಿರೋ ಅಂಥದ್ದು ಇದು ಇಟ್ಟಿದ್ದೀನಲ್ಲ ನೋಡಿ, ಇದರಲ್ಲೆಲ್ಲ ಚೆನ್ನಾಗಿರುತ್ತೆ. ಇದನ್ನೇನು ಮಾಡೋದು, ಇವಾಗ ನಾನು ಚಪಾತಿ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಹಾಕ್ಕೊತೀನಿ ನೋಡು. ಚಪಾತಿ ತುಂಬ ಚೆನ್ನಾಗಿ ಬರುತ್ತಿದ್ದು. ವೇಸ್ಟ್ ಆಗಲ್ಲ. ಇದು ಕೂಡ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬೇಕು ಅದನ್ನು. ನೋಡಿದ್ರೆ ಚಪಾತಿ ಹಿಟ್ಟು ಕಲಿಸಿದ್ದೀನಿ. ಇವಾಗ ಚಪಾತಿ ಪಲ್ಯ ಜೊತೆಗೆ ಚಪಾತಿ ಮಾಡ್ತೀನಿ. ಇದನ್ನು ನೋಡಿದ್ವಿ, ವೇಸ್ಟ್ ಆಗಿಲ್ಲ. ಸ್ವಲ್ಪ ಮಿಕ್ಕಿದೆ ಅಷ್ಟೇ. ಜ್ಯೂಸ್ ರೆಡಿಯಾಗಿದೆ. ಇವಾಗ ನಾನು ಪಲ್ಯ ರೆಡಿ ಆಯಿತು. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಪಲ್ಯಗೆ. ಪಲ್ಯ ರೆಡಿ ಆಯಿತು. ಸರ್ವ್ ಮಾಡೋದು. ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ಕೊಳ್ಳೋಣ, 2-3 ಅಷ್ಟೇ, ಭಾಳ ಬೇಡ.
ಚಪಾತಿ ಮಾಡ್ತೀನಿ ಇವಾಗ ನಾನು. ಎಷ್ಟು ನೀಟಾಗಿ ಬಂದಿದೆ. ನೋಡಿದ್ರ ತಿರುಗಿಸಿ ಹಾಕಿದ್ದೀನಿ ಇವಾಗ. ಭಾಳ ಚೆನ್ನಾಗಿ ಬರುತ್ತೆ ಚಪಾತಿ. ಎಣ್ಣೆನ ಹಾಕೋದು ಬೇಡ, ನೀವು ಪುಲ್ಕ ಥರ ಮಾಡ್ಬೋದು. ನೋಡಿ ನೋಡಿದ್ರ ಎಷ್ಟು ಅದ್ಭುತವಾಗಿದೆ. ನೋಡಿದ್ರ ಪುಲ್ಕ ಸೂಪರಾಗಿ ಬಂದಿದೆ. ನೋಡಿದ್ರ ಫಸ್ಟ್ ಚಪಾತಿ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಂದರೆ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಮೆತ್ತಗೆ ತುಂಬ ಅದ್ಭುತವಾಗಿ ಬಂದಿದೆ ಚಪಾತಿ. ಪಲ್ಯನ ನೋಡಿ ಸೂಪರಾಗಿ ಬಂದಿದೆ. ಜ್ಯೂಸ್ ಇದಕ್ಕೆ ನಾನು ಸಾಲ್ಟ್ ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ತೋರಿಸಿಲ್ಲ ಸಾಲ್ಟ್ ಹಾಕೋದು. ನಾನು ಸಾಲ್ಟ್ ಮಿಕ್ಸ್ ಮಾಡಿದ್ದೀನಿ. ಭಾಳ ಅದ್ಭುತವಾಗಿ ಬಂದಿದೆ ಎಲ್ಲ. ಅದೂ ವಾ, ಏನು ಕಲರ್ಫುಲ್ ಆಗಿದೆಯಲ್ಲ ಜ್ಯೂಸ್. ವಾ, ಸಕ್ಕತ್ತಾಗಿದೆ ಜ್ಯೂಸ್ ಕೂಡ. ನೋಡ್ರಾ ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ನೋಡಿ ಈ ಥರ ತರಕಾರಿ ಜ್ಯೂಸ್ ಆದರೆ ಚಪಾತಿಗೆ ಹಿಟ್ಟಲ್ಲಿ ಮಿಕ್ಸ್ ಮಾಡಿ ಚಪಾತಿ ಮಾಡಿ ವೇಸ್ಟ್ ಆಗೋಲ್ಲ. ಥ್ಯಾಂಕ್ ಯು. ಸಪೋರ್ಟ್ ಮಾಡಿ ಪ್ಲೀಸ್.